ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ಪ್ರಿಯ ವೀಕ್ಷಕರೇ, ಚುನಾವಣೆ ಆಯಿತು, ವಿಧಾನಸಭೆ ಚುನಾವಣೆಯೂ ಆಯಿತು, ಮತ್ತು ಲೋಕಸಭೆ ಚುನಾವಣೆಯೂ ಆಯಿತು. ಯಾವ ಪಕ್ಷ ಜೀವೇರಿ ಬಾರಿಸ್ತೋ ಇತರ ಪಕ್ಷಗಳಿಂದಾಗಿರ್ಬೋದು, ಸ್ವಂತಕ್ಕೆ ಆಗಿರ್ಬೋದು, ಅಧಿಕಾರದ ಚುಕ್ಕ ಹಿಡಿದದ್ದು ಆಯಿತು. ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ತನ್ನ ಗೆಲುವಿಗಾಗಿ ಕೆಲವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತು. ಗ್ಯಾರಂಟಿಗಳು ಘೋಷಣೆಯಾಯಿತು, ಆದರೆ ಈ ಘೋಷಣೆ ಸಮರ್ಪಕವಾಗಿ ಫಲಾನುಭವಿಗಳಿಗೆ ಸಿಗದರಲ್ಲಿ ಲೋಪದೋಷಗಳಾಗಿದೆ. ಯಾಕಪ್ಪ ಅಂತ ಹೇಳ್ಬೋದು. ಯಾಕಂದರೆ ರಾಜ್ಯದ ಜನತೆಗಳು ದಡ್ರೇನಲ್ಲ, ಅವ್ರಿಗೂ ಸ್ವಲ್ಪ ದೇವರು ಬುದ್ಧಿ ಕೊಟ್ಟಿದ್ದಾನೆ. ಇವರು ಅಧಿಕಾರದ ಪಟ್ಟ ಏರಕ್ಕೆ ಸಿಂಹಾಸನಕ್ಕೋಸ್ಕರ ಈ ಯೋಜನೆಗಳನ್ನು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೇನೋ ನಿಜ. ಮೊದಮೊದಲು ಹೆಣ್ಮಕ್ಕಳು ಇದರಿಂದ ನನಗೆ ಯಾವುದೇ ತೊಂದರೆ ಬರೋದೇ ಇಲ್ಲ ಅಂಥೇಳಿ ಬಸ್ಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಿದರು. ಅವರು ನೋಡಬಾರಿರತಕ್ಕಂಥ ಪುಣ್ಯಕ್ಷೇತ್ರಗಳನ್ನೆಲ್ಲ ನೋಡ್ಕೊಂಬಂದರು. ಇನ್ನು ಕೆಲವರು 2000ರಲ್ಲಿ ನಾವು ಆ ಥರ ಜೀವನ ಮಾಡ್ತಾಯಿದ್ವಿ, ಈ ಥರ ಜೀವನ ಮಾಡ್ತಾಯಿದ್ವಿ, ಇದರಿಂದ ನಮಗೆ ಭಾಳ ಅನುಕೂಲ ಆಯಿತು ಅಂತಲೂ ಕೂಡ ಭಾಳ ಖುಷಿಪಟ್ಟರು. ಈ ಗ್ಯಾರಂಟಿ ಯೋಜನೆಯನ್ನು ಉಚಿತವಾಗಿ ಕೊಟ್ಟಿರೋದನ್ನು ಸಮತೋಲನ ಮಾಡಲಿಕ್ಕೆ ಒಂದು ತಂತ್ರ ಕೂಡ ಸ್ಟಾರ್ಟ್ ಆಯಿತು. 20 ರೂಪಾಯಿ ಇದ್ದಂಥ ಚಾಪ ಕಾಗದ ಏಕದಮ್ 80 ರೂಪಾಯಿಗೆ ಜಾಸ್ತಿ ಆಯಿತು. ಕರೆಂಟ್ ಬಿಲ್ಲು ಜಾಸ್ತಿ ಮಾಡಿದ್ದಾಯಿತು. ಯಾಕಂದರೆ ಎಂಥವರು ಕೂಡ ಮನಸ್ಸು ಬೇಜಾರಕ್ಕೆ ಸಂಜೆ ಆದರೆ ಒಂದು ಕ್ವಾರ್ಟ್ರು ಕುಡಿತಕ್ಕಂಥ ವ್ಯಕ್ತಿನೂ ಒಂದು 19 ಕುಡಿತಕ್ಕಂಥ ಹವ್ಯಾಸ ಹೊಂದಿರ್ತಾನೆ. ಅಂಥವನಿಗೂ ಕೂಡ ಅವನ ಬಾಯಿಗೆ ಭಾರಿ ಎಳೆದಾಯಿತು. ಮದ್ಯಪಾನದ ರೇಟನ್ನು ಜಾಸ್ತಿ ಆಯಿತು. ಇದು ಏರಿಕೆ ಮಾಡಿದ ಉದ್ದೇಶ ಈ ಉಚಿತ ಬಸ್ ಪ್ರಯಾಣದ ಹಣ, ಈ 2000 ರೂಪಾಯಿ ಗುರುಲಕ್ಷ್ಮಿ ಹಣವನ್ನು ಸರಿದೂಗ್ಸಕ್ಕಂತೇಳಿ ಒಬ್ಬ ಅಕ್ಷರ ಜ್ಞಾನ ಇಲ್ಲದಂಥ ಮಹಿಳೆಗೂ ಕೂಡ ಗೊತ್ತಾಗಿದೆ. ಇವರು ಈ ಕೈಯಲ್ಲಿ ಕೊಟ್ಟು ಈ ಕೈಯಲ್ಲಿ ಕಿತ್ಕೊಳ್ತಾರೆ ಅಂತೇಳಿ. ಇದು ಎಷ್ಟರ ಮಟ್ಟಿಗೆ ಸರಿ? ಇದೇ ಇನ್ನು ಬರೆಯನ್ನೇ ಅವರು ವಾಸಿ ಮಾಡಿಕೊಳ್ಳೋದರಲ್ಲಿದ್ದಾಗ ಬಸ್ಸಿನ ದರನೂ ಜಾಸ್ತಿ ಆಗಿದೆ. ಮತ್ತೆ ಇನ್ನೊಂದು ಬಾರಿ ಮದ್ಯಪಾನದ ಬೆಲೆನೂ ಜಾಸ್ತಿ ಮಾಡಿದ್ದಾರೆ. ಇನ್ನು ಹಾಲಿನ ರೇಟು ಜಾಸ್ತಿ ಮಾಡಿದ್ದಾರೆ. ಇಷ್ಟೆಲ್ಲ ಇವರು ಜಾಸ್ತಿ ಮಾಡಿದ ಪರಿಣಾಮ ಮುಂದೆ ಏನಾಗಬಹುದು ಅಂತ ಹೇಳಿ ಇವರು ಊಹೆ ಮಾಡಲಿಲ್ಲ ಅಂತ ಕಾಣುತ್ತೆ. ಈ ಬೆಲೆ ಏರಿಕೆಯ ಬರೆ, ಇದೇ ಬರೆಯನ್ನು ಇವರು ನಮ್ಮ ಮತದಾರರಾಗಿರ್ಬೋದು, ಮತ್ತಿನ್ಯಾರೇ ಆಗಿರ್ಬೋದು, ಇರಿಸಿ ಬರೆ ಸರ್ಕಾರಕ್ಕೆ ಬೀಳೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಜನಗಳ ಶಾಪ ಖಂಡಿತ ಒಳ್ಳೆಯದಲ್ಲ. ಯಾಕಂದರೆ ಭಾಳ ಸಂತಸದಿಂದ ಇದ್ದಂಥವ್ರಿಗೆ ಈಗ ಅಸಂತೋಷ ಸ್ಟಾರ್ಟ್ ಆಗಿದೆ.
ಈ ಬೆಲೆ ಏರಿಕೆಯ ಬಿಸಿ, ಅದಕ್ಕೂ ಒಂದು ರೀತಿ ನೀತಿ ಇತಿಮಿತಿ ಇರುತ್ತೆ. ಈಗ ಅದೇ ಹೆಣ್ಮಕ್ಳು ಹೇಳ್ತಿದ್ದಾರೆ, ನಿಮಗೆ ಗ್ಯಾರಂಟಿ ಕೊಡೋಕ್ಕೆ ನಾವೇನು ಹೇಳಿದ್ದಿಲ್ಲ ಅಂತ. ನೀವು ಗ್ಯಾರಂಟಿಯನ್ನು ನಿಲ್ಲಿಸಿದ್ರು ಕೂಡ ಅವರು ಜೀವನ ಮಾಡೇ ಮಾಡ್ತಾರೆ. ಇಷ್ಟು ವರ್ಷದಿಂದ ಅವರು ಈ ಗ್ಯಾರಂಟಿ ಯೋಜನೆಯಲ್ಲಿಯೇ ಜೀವನ ಯಾರೂ ಮಾಡಲಿಲ್ಲ. ಬಡ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ನೀವು ಗ್ಯಾರಂಟಿ ಯೋಜನೆಯನ್ನು ಮಾಡಿದ್ರಿ. ಇದನ್ನು ಬರೀ ಬಡವರಿಗೇ ನಿಮಿತ್ತ ಆಗಿದೆಯೇ ಅಂತ ನೀವೇನು ಹೋಗಿ ಪರಿಶೀಲನೆ ಮಾಡ್ತಾ ಇದ್ದೀರಾ? ಇಲ್ಲ. ನಾವು ಹಿಂದೆ ಹೇಳಿರ್ತಾರ ನಮ್ಮ ಸುದ್ದಿಯಲ್ಲಿ, ತೋಟ ತುಡಿಕೆ ಗದ್ದೆ ಇರತಕ್ಕಂಥವ್ರ ಮನೆಯಲ್ಲೇನೂ ಕೂಡ ಬಡವರಿಗೆ ಸಿಗತಕ್ಕಂಥ ಕಾಡುಗಳು ಅವ್ರ ಮನೆಯಲ್ಲಿದ್ದಾವೆ. ಇವನ್ನ ಯಾಕೆ ನೀವು ತನಿಖೆ ಮಾಡ್ತಾ ಇಲ್ಲ? ಮಾಡಿದರೆ ಅಂಥ ಕುಟುಂಬಗಳು ಲಕ್ಷಾಂತರ ಕುಟುಂಬಗಳು ಸಿಗ್ತವೆ. BPL ಕಾರ್ಡ್ಗಳು ಹೊಂದಿರತಕ್ಕಂಥ ಕುಟುಂಬಗಳು, ಅವ್ರಿಗೂ ಸಹ 2,000 ರೂಪಾಯಿದು ಅನುಕೂಲ ಸಿಗ್ತಾ ಇದೆ. ಈ ಥರ ಆಗೋದ್ರಿಂದ ಸರ್ಕಾರ ಈ ಗೃಹಲಕ್ಷ್ಮಿ ಹಣನ ಹೊಂದಿಸೋಕ್ಕೆ ಅದು ಹೇಗೆ ಸಾಧ್ಯ ಆಗುತ್ತೆ? ನೋಡಿ, ಸರ್ಕಾರಿ ಶಾಲೆಗಳ ಕಡೆಗೆ ಸ್ವಲ್ಪ ಗಮನ ಹರಿಸ್ರಿ ನೀವು. ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಗಾಗಿದೆ ಅಂತೇಳಿ. ಕೆಲವು ಶಾಲೆಗಳಲ್ಲಿ ಗೋಡೆಗಳು ಅದು ಯಾವ ಕಾಲದಲ್ಲಿ ಬಣ್ಣ ಕಂಡಿತ್ತು, ಮೇಲೆ ಚಾವಣಿಯ ಅಂಚುಗಳಿಲ್ಲ, ಇನ್ನು RCC ಬಿಲ್ಡಿಂಗ್ ಕಟ್ಟಡ ಇರ್ತಕ್ಕಂಥವು ಮೇಲ್ಚಾವಣಿ ಕುಸಿದು ಬೀಳೋ ಥರ ಇದೆ. ಇವು ಎಲ್ಲವನ್ನು ಸರ್ಕಾರ ಯಾಕೆ ಗಮನ ಹರಿಸಲಿಲ್ಲ? ಈಗ ಮುಂದಿನ ಚುನಾವಣೆ ಈಗ ರೆಡಿ ಆಗ್ತಾ ಇದ್ದೀರಾ, ನಾನು 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 ಅಂತ ಹೇಳಿ. ಜನ ನಿಮ್ಮನ್ನು ನಿಜವಾಗೂ ಸ್ವೀಕರಿಸ್ತಾರ ಅನ್ನೋದನ್ನು ಮೊದಲು ಯೋಚನೆ ಮಾಡಿ. ನೀವು ಮಾಡಿರೋ ಕೆಲಸಕ್ಕೆ 3 ಕ್ಷೇತ್ರಗಳಲ್ಲಿ ನಿಮ್ಮ ಹಣೆಬರಹವನ್ನು ರಾಜ್ಯದ ಜನ ಇಲ್ಲ ಆ ಕ್ಷೇತ್ರದ ಜನ ಬರೀತಾರೆ. ಯಾವುದರಲ್ಲಿ ಬರೀತಾರೆ ಅನ್ನೋದನ್ನು ನೀವು ಎಲ್ಲರೂ ರಾಜಕಾರಣ ಕೂತ್ಕೊಂಡು ಆಲೋಚನೆ ಮಾಡಿ. ನಾವು ಏನು ರಾಜ್ಯದ ಜನತೆಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಅನ್ನೋದನ್ನು, ನಿಮ್ಮ ಅನುಕೂಲ ಈಗ ಅನಾನುಕೂಲವಾಗಿ ಪರಿಣಮಿಸಿದೆ. ಪ್ರತಿಯೊಬ್ಬರಿಗೂ ಗೊತ್ತಾಯಿತು, ಇವರು ಸೂಜಿ ಹಾಕ್ಕೊಡ್ತಾರೆ, ಇಲ್ಲಿ ದಬ್ಬಳ ತಗೊಂಡ್ಬಿಡ್ತಾರೆ ಅಂತೇಳಿ. ಈ ಕೆಲಸ ಮಾಡೋಕ್ಕೆ ನೀವೇ ಬೇಕಾ? ಇದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇದು ಮನೆಯಲ್ಲಿ ಕಲಹಕ್ಕೂ ಕೂಡ ಕಾರಣ ಆಗಿದೆ. ಈ ಗ್ಯಾರಂಟಿ ಯೋಜನೆಯಿಂದ ಯಾರಿಗೆ ಹೊರೆ ಬೀಳ್ತಾ ಇದೆ ಅಂತೇಳಿ. ಅದರಲ್ಲಿ ಮದ್ಯಪಾನ ಪ್ರಿಯರದಂತೂ ಬಹಳ ಗೋಳಾಗಿದೆ ಇದು. ಯಾಕಂದರೆ ಹಣ ಇರತಕ್ಕಂಥವನು ಎಷ್ಟೇ ರೇಟಾದರೂ ಕುಡಿದ್ರು ತೃಪ್ತಿ ಪಡ್ತಾನೆ. ಕೂಲಿ ಮಾಡ್ತಕ್ಕಂಥವನು ಅವನು ಬೆಳಿಗ್ಗೆ ಎಲ್ಲ ದುಡಿದು ಸಂಜೆಗೆ ಅವನಿಗೆ ನಿದ್ದೆ ಬರಬೇಕು ಅಂದರೆ ಈ ಹಾವು ಕಾಲು ಸ್ವಲ್ಪ ಅವನು ತೊಗೊಳ್ಳೇಬೇಕು, ಇದು ನಿದ್ದೆ ಬರೋದಿಲ್ಲ. ಅಂತನ ಹಣಕ್ಕೂ ಕೂಡ ಕತ್ರಿ ಬೀಳ್ತೈತಿ. ಈಗ ಅವನೇನು ಮಾಡ್ತಾನೆ, ನೀವು ಹಾಕಿರೋ ಕತ್ರಿನ ತೆಗೆದುಬಿಟ್ಟು ನಿಮಗೇ ಹಾಕ್ತಾನೆ ಕತ್ರಿನ. ಹೆಂಗೆ ಅಂದರೆ ಊಟ ಮಾಡುವಾಗ ನೀವು ಹೇಳ್ತೀರಾ ಪೆಟ್ರೋಲ್ ದರ ನಮ್ಮ ರಾಜ್ಯದಲ್ಲಿನೇ ಕಮ್ಮಿ ಇರೋದು, ಬೇರೆ ರಾಜ್ಯದಲ್ಲಿ ಜಾಸ್ತಿ ಇದೆ ಅಂತ. ನಾವು ಬೇರೆ ರಾಜ್ಯದಲ್ಲಿ ಉದಾಹರಣೆ ಕೊಡಬಾರ್ದು. ನಮ್ಮ ರಾಜ್ಯದ ಆಡಳಿತ ಯಾವ ಮಟ್ಟಿಗಿದೆ ಅಂತೇಳಿ ಜನ ಮೆಚ್ಚಬೇಕು. ನೀವು ಇನ್ನೊಂದು ರಾಜ್ಯಕ್ಕೆ ಹೋಲಿಸೋ ಅವಶ್ಯಕತೆ ಇಲ್ಲ. ಇದನ್ನು ಜನ ಒಪ್ಪೋದು ಇಲ್ಲ. ನಿತ್ಯ ಉಪಯೋಗಿಸ್ತಕ್ಕಂಥದ್ದು ಯಾವುದು?
ಮಹಿಳೆಯರಿಗೆ ಬೇಕಾಗಿರೋದು ಗ್ಯಾಸ್ ಸಿಲಿಂಡರ್, ಕಾಫಿ ಕಾಸ್ಲಿಕ್ಕೆ ಹಾಲು. ಇನ್ನು ವಾಹನ ಸವಾರರಿಗೆ ಪೆಟ್ರೋಲು, ಡೀಸೆಲ್ಲು, CNG ಗ್ಯಾಸು. ಈ ನಿತ್ಯ ಬಳಕೆ ವಸ್ತುಗಳನ್ನೇ ದುಬಾರಿಯಾದರೆ ಅವನು ಎಲ್ಲಿಂದ ದುಡ್ಡು ಹೊಂದಿಸ್ಬೇಕು? ಕೋಟ್ಯಾಧಿಪತಿಗಳಿಗೆ ಅವ್ರಿಗೆ 3-4 ಕಡೆಯಿಂದ ಬರುತ್ತಿರುತ್ತೆ, ಯಾವುದೋ ಮೂಲದಿಂದ. ಅವರು ಇದ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ. ಕೂಲಿ ಮಾರ್ಕ ಎಂಥದ ಒಂದು ಅರ್ಕಲ್ ಮುರ್ಕಲ್ ಗಾಡಿ ಇಟ್ಕೊಂಡಿರ್ತಾನೆ, ಅವನ ಗತಿ ಏನಾಗಬೇಕು? ಬೆಂಗಳೂರಂಥ ಪೇಟೆಗಳಲ್ಲಿ ಕೂಲಿ ಕಾರ್ಮಿಕರಿಗೆ ಒಂದು ಕಡೆಯಿಂದ ಒಂದು ಕಡೆ ಹೋಗ್ಬೇಕಾದ್ರೆ ಸುಮಾರು 20 ಕಿಲೋಮೀಟರ್ ಅಂತರ ಬರುತ್ತೆ. 20 ಕಿಲೋಮೀಟರ್ ಅಂತರದಲ್ಲಿ ಅವನು ಪ್ರತಿ ಸಿಗ್ನಲ್ಗೂ ಗಾಡಿ ನಿಲ್ಲಿಸಿ ಹೋಗ್ಬೇಕಾದ್ರೆ ಅವನು ಗಾಡಿಯಲ್ಲಿರೋ ಪೆಟ್ರೋಲ್ ಗತಿ ಏನಾಗಿರ್ತದೆ ಅಂತ ಯೋಚನೆ ಮಾಡಬೇಕು. ರಾಜಕಾರಣಿಗಳು, ಸಚಿವರು ಏನು ಮಾಡ್ತಾರೆ? ಆರಾಮಾಗಿ ಸರ್ಕಾರದ ವಾಹನ ಇರುತ್ತೆ, ಅವನಿಗೆ ಡೀಸೆಲಿಂದ ಆಗಿರೋದು, ಪೆಟ್ರೋಲ್ ಆಗಿತ್ತು, ಅದರ ರೇಟಿನ ಬಗ್ಗೆ, ಅದರ ಖರ್ಚಿನ ಬಗ್ಗೆ ಅವರೇನು ಚಿಂತೆ ಮಾಡೋಂಗಿಲ್ಲ. ಸರ್ಕಾರ ಬರ್ಸುತ್ತೆ. ಸಾಮಾನ್ಯನಿಗೆ ಯಾರು ಕೊಡಬೇಕು? ಅದರಿಂದ ಈ ಬೆಲೆ ಏರಿಕೆ ಕಡೆಗೆ ಗಮನ ಹರಿಸೋ ಜೊತೆಯಲ್ಲಿ ಸರ್ಕಾರಿ ಶಾಲೆಗಳು ಯಾವ ಮಟ್ಟಕ್ಕೆ ಹೋಗಿದ್ದಾವೆ, ಯಾವ ರೀತಿ ಇದ್ದಾವೆ ಅನ್ನೋದನ್ನು ಸ್ವಲ್ಪ ಗಮನ ಹರಿಸ್ಬೇಕಾಗಿದೆ. ಅವರು ಕೂಡ ನಿಮ್ಮ ಮಕ್ಕಳಂತಲೇ ತಿಳ್ಕೊಬೇಕು. ಕಡು ಬಡವ 40,000-50,000 ರೂಪಾಯಿ ಖಾಸಗಿ ಶಾಲೆಗಳಿಗೆ ಡೊನೇಷನ್ ಇದೆ. ಇಲ್ಲಿಂದ ತರಬೇಕು ಅವನಷ್ಟು ಹಣನ. ನೀವು ಸರ್ಕಾರ ಶಾಲೆಗೆ ಇಂಗ್ಲೀಷ್ ಕಡ್ಡಾಯ ಮಾಡಿದ್ದೇ ಆದರೆ ಮಕ್ಕಳು ದುಂಬಲ್ ಬಿದ್ದು ಸರ್ಕಾರಿ ಶಾಲೆಗೆ ಬರ್ತಾರೆ. ನೀವು ಸಹ ಇಂತಿಷ್ಟು ಶುಲ್ಕ ಮಾಡಿದರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಸಹ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ಸೇರ್ಪಡೆ ಮಾಡಲು 2 ಮಾತಿಲ್ಲ. ಪ್ರತಿಯೊಬ್ಬ ತಂದೆ ತಾಯಿಗೂ ಏನು ಆಸೆ? ಮಕ್ಕಳು ಇಂಗ್ಲೀಷ್ ಕಲಿಬೇಕು, ಇಂಗ್ಲೀಷಲ್ಲಿ ಹೆಸರು ಬರೀಬೇಕು, ಇಂಗ್ಲೀಷಲ್ಲಿ ಅಲ್ಪ ಸ್ವಲ್ಪನಾದರೂ ಮಾತಾಡಬೇಕು. 1ನೇ ಕ್ಲಾಸಿಂದ ಅವನು 7ನೇ ಕ್ಲಾಸಿಗೆ ಬರೆದೊಳಗಾಗಿ ಯಾಕೆ ಇಂಗ್ಲೀಷ್ ಮಾತಾಡೋದಿಲ್ಲ? ಒಳ್ಳೆ ಪರಿಣಿತ ಟೀಚರ್ಗಳನ್ನು ನೇಮಕ ಮಾಡಿ ಅವ್ರಿಗೂ ಟ್ರೈನಿಂಗ್ ಕೊಡಿ, ಅವರ ಪರ್ಸೆಂಟೇಜ್ ಮೇಲೆ ತಗೊಳ್ಳಿ, ನೇಮಕ ಮಾಡ್ಕೊಳ್ಳಿ. ಯಾಕೆ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲೀಷು ಮೇಲ್ಮಟ್ಟಕ್ಕೆ ಇರೋದಿಲ್ಲ? ನೋಡಿ, ಖಾಸಗಿ ಶಾಲೆಯಲ್ಲಿ ಹಲವಾರು ಅನುಕೂಲಗಳಿರ್ತವೆ. ಅದಕ್ಕೆ 40,000-50,000 ಸಾವಿರ ಹೋದರೂ ಪರವಾಗಿಲ್ಲ ಅಂಥೇಳಿ ಪ್ರತಿಯೊಬ್ಬ ಪೋಷಕರು ಖಾಸಗಿ ಶಾಲೆಗಳ ಕಡೆ ಮುಖ ಮಾಡ್ತಾರೆ. ಅದರಲ್ಲೂ ಪೋಷಕರು ಹೇಳ್ತಾರೆ, ಬೆಂಗಳೂರು ಸರಹದ್ದಿನಿಂದ ಬಾಂಬೆ ಸರಹದ್ದಿನವರೆಗೆ, ಕರ್ನಾಟಕದ ಬಾರ್ಡ್ರ್ವರೆಗೆ ರಾಜಕಾರಣಿಗಳ ಸಂಸ್ಥೆಗಳನ್ನೇ ತಲೆ ಎತ್ತಿರೋದು ಅಂತ. ಇದು ನಿಜ ಇದ್ರೂ ಇರಬಹುದು. ಮೇಲ್ನೋಟಕ್ಕೆ ಕಾಣುತ್ತೆ ರಾಜಕಾರಣಿಗಳು ಶಾಲೆಗಳೆಲ್ಲಿದ್ದಾವೆ ಅಂತೇಳಿ. ಅವರು ದುಡ್ಡು ಮಾಡ್ತಾನೇ ಹೋಗಬೇಕು, ಸರ್ಕಾರಿ ಶಾಲೆಗಳು ನೆಲ ಕಚ್ಚುತ್ತಾನೇ ಹೋಗಬೇಕು. ಯಾಕೆ ಖಾಸಗಿ ಶಾಲೆಗೆ ಮಾನ್ಯತೆ ಕೊಟ್ಟಂಗೆ ಸರ್ಕಾರ ತಮ್ಮದೇ ಆಗಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಮಾನ್ಯತೆ ಕೊಡ್ತಾ ಇಲ್ಲ ಅಂತ? ಯಾಕಂದರೆ ಸರ್ಕಾರಿ ಶಾಲೆಗಳಲ್ಲಿ ಉನ್ನತೀಕರಣ ಆದರೆ ಈ ರಾಜಕಾರಣಿಗಳ ಖಾಸಗಿ ಶಾಲೆಗಳು ಕಸಕ್ಕಿಂತ ಕರೆ ಆಗ್ತವೆ. ಇದು ವಾಸ್ತವ್ಯ. ಅದರಿಂದ ಸರ್ಕಾರ ಜನಪರ ಕೆಲಸ ಮಾಡಬೇಕೇ ಹೊರತು ಜನ ವಿರೋಧಿ ಕೆಲಸ ಮಾಡಿದ್ದೇ ಆದರೆ
ಈ ರಾಜ್ಯದ ಜನತೆಯ ಶಾಪಕ್ಕೆ ಗುರಿಯಾಗದ್ರಲ್ಲಿ ಎರಡು ಮಾತೇ ಇಲ್ಲ. ಇಂದಿನ ಸರ್ಕಾರ ಜನಪರ ಏನು ಕಾರ್ಯಕ್ರಮಗಳು ತರಲಿಲ್ಲ, ಯೋಜನೆಗಳು ತರಲಿಲ್ಲ ಅಂತ ಹೇಳಿ ಬೇಸತ್ತು ಈಗಿನ ಆಡಳಿತ ಸರ್ಕಾರವನ್ನು ಹೆಚ್ಚಿನ ಮತಗಳಂತ ಹೆಚ್ಚಿನ ಸೀಟುಗಳ ಅಂತರದಿಂದ ತಂದರು, ಬಹುಮತದಿಂದ. ಆದರೂ ಈ ಬಹುಮತದಿಂದ ಗೆಲ್ಲಿಸಿದ ಜನತೆಗೆ ಕೊಡ್ತಿರೋದೇನಿವರು ಗಿಫ್ಟು, ಬೆಲೆ ಏರಿಕೆಯ ಹೊರೆ. ಈ ಬೆಲೆ ಏರಿಕೆಯ ಹೊರೆ ಸರ್ಕಾರಕ್ಕೆ ಬೀಳುತ್ತೆ ಬರೆ, ಇದು ಖಚಿತ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೆಲೆ ಓಸಿ ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಈ ಗಾದೆ ಇದೆ ನೋಡಿ, ನಂಬಿದ ಎಮ್ಮೆ ಕೋಣನ ಮರಿಯಾಗ್ತು ಅಂತ. ಜನ ನಂಬಿ ಗೆಲ್ಲಿಸಿದ್ದಕ್ಕೆ ಬಹುಮತದಿಂದ ಈ ಬೆಲೆ ಏರಿಕೆಯ ಬಹುಮಾನವನ್ನು ಸರ್ಕಾರ ಕೊಟ್ಟಿದೆ. ತರಕಾರಿಗೆ ಹೋದರೆ ಅಯ್ಯೋ ಅಂದ್ಕೊಂಡು ಬರ್ತಾರೆ, ಹಾಲು ತರಕ್ಕೆ ಹೋದ್ರು ಅಷ್ಟೇ. ಹಾಲನ್ನು ನೀವು 50 ಎಷ್ಟೇ ಮಿಲಿ ಜಾಸ್ತಿ ಮಾಡಿದ್ರೆ ರೇಟ್ ಯಾಕೆ ಜಾಸ್ತಿ ಮಾಡಬೇಕಿತ್ತು? ಜನಕ್ಕೆ ಕೊಡಿಸ್ಬೇಕಿತ್ತು. ರೈತರು ಅಲ್ಲಿ ಚೆಲ್ತಾರೆ ಇಲ್ಲಿ ಚೆಲ್ತಾರೆ ಅನ್ನೋದಕ್ಕಿಂತ ಹಾಲಿನ ಉತ್ಪನ್ನ ಜಾಸ್ತಿ ಆದರೆ ಅದಕ್ಕೆ ಈ ರಾಜ್ಯದ ಜನ ಹೊಣೆಗಾರಿಕೆ ಆಗಬೇಕಾ? ₹2 ಸಹ ಕೆಲವರಿಗೆ ಅದ್ರ ಬೆಲೆ ಇರುತ್ತೆ. ಅವರಿಗೆ ನಾವು ಬೆಲೆ ಜಾಸ್ತಿ ಮಾಡಿಲ್ಲೋ ಅಂತ ಹೇಳ್ಬಿಟ್ರೆ ಅವ್ರಿಗೆ ಕೇಳೋದಿಲ್ಲ. ಈಗಾಗಲೇ ಒಂದೊಂದಕ್ಕೆ ಬೆಲೆ ಏರಿಕೆಗೆ ಕೈ ಹಾಕ್ತಾ ಇದೆ ಸರ್ಕಾರ. ಹೆಣ್ಮಕ್ಳಿಗೇನೋ ಬಸ್ ಫ್ರೀ ಇದೆ, ಗಂಡು ಮಕ್ಳಿಗೆ ಏನಾಗಬೇಕು? ಅವರು ಯಾವ ರೀತಿ ಬರಬೇಕು? ಬಸ್ಸಿನ ದರ ಏರಿಕೆಯಾಗಿದೆ. ಇದು ಬಹುಮಟ್ಟಿಗೆ ಈ ಮುಂಬರುವ 3 ಕ್ಷೇತ್ರದ ಚುನಾವಣೆಯಲ್ಲಿ ಜನಗಳು ತೀರ್ಪು ಕೊಡುವುದರ ಮೂಲಕ ಆಡಳಿತ ಸರ್ಕಾರಕ್ಕೆ ಎಷ್ಟು ಮಟ್ಟಿಗೆ ಒಲವು ಕೊಟ್ಟಿದ್ದಾರೆ ಅನ್ನೋದು ಸಾಬೀತಾಗುತ್ತೆ. ಎಲೆಕ್ಷನ್ ಚುನಾವಣೆ ನಡೀಲಿ 3 ಕ್ಷೇತ್ರದಲ್ಲಿ. 3 ಕ್ಷೇತ್ರದಲ್ಲಿ ಜನ ಯಾವ ರೀತಿ ಈ ಬೆಲೆ ಏರಿಕೆಯ ಸರ್ಕಾರಕ್ಕೆ ಯಾವ ರೀತಿ ತೀರ್ಪು ಕೊಡ್ತಾರೋ, ಇಲ್ಲ ನೀವು ಹೆಂಗೆ ಬೆಲೆ ಏರಿಕೆಯ ಬರೆ ಅಂತ ಜನ ಹೇಳ್ತಾರೋ ಅದೇ ಬರೆಯನ್ನು ನಿಮಗೆ ಹಾಕ್ತಾರೋ ಅಂಥೇಳಿ ನಾವು ಮುಂದಿನ ಚುನಾವಣೆಯ ಫಲಿತಾಂಶದತ್ತ ಗಮನ ಹರಿಸ್ಬೇಕಾಗಿದೆ. ಹೀಗೆ ಬೆಲೆಗಳು ಜಾಸ್ತಿ ಆಗ್ತಾನೆ ಹೋದರೆ ಇನ್ನು 4 ವರ್ಷ ಏನು ಆಗಾಗ ಅನ್ನೋದು ಬಂದ್ಬಿಡುತ್ತೆ, ಬರದೇನಿರೋದಿಲ್ಲ. ಆಗ ನಿಮಗೆ ಜನಗಳು ಎಂಥ ತಕ್ಕ ಪಾಠ ಕಲಿಸ್ತಾರೆ ನೋಡಿ. ನೀವು ಈಗಲೂ ಸಹ ಈ ಗ್ಯಾರಂಟಿಗಳನ್ನು ಕಡಿತಗೊಳಿಸಿದರೆ ಯಾರೂ ವಿರೋಧ ಮಾಡೋದಿಲ್ಲ. ಇದು ಜನಪರ ಕೆಲಸಕ್ಕೆ ಉಪಯೋಗ ಆಗಬೇಕಾದ್ದು. ಪ್ರತಿಯೊಬ್ಬರಿಗೂ ಸಮಾಧಾನಕರವಾಗಿರತಕ್ಕಂಥ ಕೆಲಸ ಆಗಬೇಕಾಗಿದೆ. ಇದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇರತಕ್ಕಂಥ ಕೆಲಸ ಆಗಿರ್ತದೆ ಗ್ಯಾರಂಟಿ ಯೋಜನೆ. ಅದರಿಂದ ಸರ್ಕಾರ ಏನಿವಾಗ ಬೆಲೆ ಏರಿಕೆ ಹೊರೆಯನ್ನು ಜನತೆಯ ತಲೆ ಮೇಲೆ ಇಟ್ಟಿದ್ದೀರ, ಆ ಹೊರೆಯನ್ನು ದಯವಿಟ್ಟು ಕೆಳಗಡೆ ಇಳಿಸ್ಬೇಕಾಗಿದೆ. ಇಳಿಸಿದ್ದಾದರೆ ಜನ ಸರ್ಕಾರದ ಕಡೆಗೆ ಅಲ್ಪ ಸ್ವಲ್ಪನಾದರೂ ಒಲವು ಕೊಡ್ತಾರೆ. ಇಲ್ಲ ಅಂದರೆ ಇನ್ನು ಕೆಲವೇ ದಿನಗಳಲ್ಲಿ ನಡೆಯತಕ್ಕಂಥ 3 ಕ್ಷೇತ್ರಗಳ ವಿಧಾನಸಭೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದಾಗಿದೆ. ಅದರಿಂದ ಸರ್ಕಾರ ಎಚ್ಚೆತ್ತುಕೊಂಡು ಕರ್ನಾಟಕ ಜನತೆಗಾಗಿರ್ತಕ್ಕಂಥ ಮನಸ್ತಾಪವನ್ನು ಕಡಿಮೆ ಮಾಡಬೇಕಾಗಿದೆ.
ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮಸ್ತೆ.